ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವನ್ನ ಸಾಧಿಸಿದ ಹಿನ್ನೆಲೆ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟ್ಟಣದಲ್ಲಿ ವಿಜಯೋತ್ಸವವನ್ನು ಆಚರಿಸಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಕೋಲಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ದ್ಯಾಮದೇವಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪರಸ್ಪರ ಸಿಹಿ ಹಂಚಿ ಪಟಾಕಿಯನ್ನ ಸಿಡಿಸಿ ಗೆಲುವಿನ ಸಂಭ್ರಮವನ್ನ ಆಚರಿಸಿ ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದಂತಹ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ, ಏಷ್ಯಾದ ಶ್ರೀಮಂತ ಪಾಲಿಕೆ ಅಂತ ಕರೆಸಿಕೊಳ್ಳುವಂತಹ ಮುಂಬೈ ಮಹಾನಗರ ಪಾಲಿಕೆ ಸೇರಿದಂತೆ ಮಹಾರಾಷ್ಟ್ರ 29 ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಡೆದಂತಹ ಚುನಾವಣೆಯಲ್ಲಿ 2869 ವಾರ್ಡ್ಗಳ ಪೈಕಿ ಬಿಜೆಪಿ 1224 ಗೆಲುವನ್ನು ಸಾಧಿಸಿದೆ. ಮೈತ್ರಿ ಸೇರಿದಂತೆ 1750ಕ್ಕಿಂತಲೂ ಹೆಚ್ಚು. ಹೀಗೆ ಒಟ್ಟು 29 ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 26ರಲ್ಲಿ ಗೆಲುವನ್ನು ಸಾಧಿಸಿದೆ. ವೋಟ್ ಚೋರಿಯಂತ ಹಾಗೂ ರೋಜಗಾರ ಯೋಜನೆ ಬಗ್ಗೆ ಕಾಂಗ್ರೆಸ್ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ದಯನೀಯ ಸ್ಥಿತಿಗೆ ಬಂದು ನಿಂತಿದೆ. ಮಹಾರಾಷ್ಟ್ರದ ನಗರ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಕಾಂಗ್ರೆಸ್ಗೆ ಬಹುಶಃ ಗೆಲುವಿಲ್ಲ ಅಂತ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಹಲವು ಮುಖಂಡರು ಉಪಸ್ಥಿತರಿದ್ದರು. बोलो भारत माता की जय, बोलो भारत माता की जय. भारतीय जनता पार्टी के ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಮಹಾರಾಷ್ಟ್ರದ ನಗರ ಪಾಲಿಕೆಯ ಜಯದ ರೂವಾರಿ ದೇವೇಂದ್ರ ಫಡ್ನವೀಸ್ ಅವರಿಗೆ, ಮುಖ್ಯಮಂತ್ರಿ ಫಡ್ನವೀಸ್ ಅವರಿಗೆ, ಮುಖ್ಯಮಂತ್ರಿ ಶ್ರೀ ಶಿಂದೆ ಅವರಿಗೆ, ಮುಖ್ಯಮಂತ್ರಿ ಶಿಂದೆ ಅವರಿಗೆ 20-25 ವರ್ಷಗಳಿಂದ ಮೊದಲು 30 ವರ್ಷಗಳಿಂದ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಾಳ್ ಠಾಕ್ರೆ ಅವರ ಶಿವಸೇನಾ ತನ್ನದೇ ಆದ ಹಿಡಿತನ ಇಟ್ಟುಕೊಂಡು ಕಾಯಮಾಗಿ ಬಹುಮತವನ್ನು ಪಡ್ಕೋತಿತ್ತು. ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸ್ನೇಹವನ್ನು ಕಡ್ಕೊಂಡು ಶ್ರೀ ಉದ್ಧವ್ ಠಾಕ್ರೆ ಅವರು ಮತ್ತು ಅವರ ಇನ್ನೊಬ್ಬರು ಸಹೋದರ ರಾಜ್ ಠಾಕ್ರೆ ಇಷ್ಟು ದಿವಸ ಬೇರೆ ಆಗಿದ್ರಿ, ಒಂದಾಗಿ ಶತಾಯಗತಾಯ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಏನಾದರೂ ಮಾಡಿ ಬಹುಮತ ಪಡಿಬೇಕು ಅಂತ ಏನು ಹೋರಾಟ ಮಾಡಿದ್ರು. ಇವತ್ತು ಅವರು ಕನಸು ಕೂಡ ಭಗ್ನವಾಗಿದೆ. ಕಾಂಗ್ರೆಸ್ ಅಂತೂ ದಿಕ್ಕೆಟ್ಟು ಹೋಗಿದೆ. NCP ಅದು ಕೂಡ ಅಷ್ಟಕ್ಕಷ್ಟೇ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ದೇಶದ ಹೆಮ್ಮೆಯ ನಾಯಕ, ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿರಬಹುದು. ಪಾರ್ಟಿ ಬಿಟ್ಟರೆ ಕಾಂಗ್ರೆಸ್ ಇಟ್ಕೊಂಡು ಯಾವುದೇ ಪಕ್ಷದಿಂದ ಈ ದೇಶಕ್ಕೆ ರಕ್ಷಣೆ ಇಲ್ಲ, ಇಲ್ಲಿಯ ಸನಾತನ ಧರ್ಮಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥ ಭಾವ ಇಡೀ ದೇಶಾದ್ಯಂತ ಮೂಡಿರ್ತಕ್ಕಂಥ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಏನು ಜನ್ಮಸ್ಥಳ ಮಹಾರಾಷ್ಟ್ರ ಕೂಡ ಇವತ್ತು ಆ ಒಂದು ದಿಕ್ಕಿನಲ್ಲಿ ತಮ್ಮ ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಕಮಲದ ಗುರುತಿಗೆ ಮತ್ತು ಶಿವಸೇನಾ ಸಂಜೆ ಪದದ ವಿರುದ್ಧ ಗುರುತಿಗೆ ನೀಡಿ ಇವತ್ತು ಆಶೀರ್ವಾದ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಕರ್ನಾಟಕದಿಂದ ಆ ಮಹಾರಾಷ್ಟ್ರದ ಎಲ್ಲ ಮಹಾನಗರ ಪಾಲಿಕೆಯ ಮತದಾರ ಬಂಧು ಹಿರಿಯರಿಗೆ ಜಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಾಹಸಕರ ಮಾಡಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರಿಗೆ, ಅಲ್ಲಿಯ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಿಕೆ ಬಯಸುತ್ತೇನೆ. ಭಾರತೀಯ ಜನತಾ ಪಾರ್ಟಿ ದೇವೇಂದ್ರ ಫಡ್ನವೀಸ್ ಅವರು ಅಲ್ಲಿ ಮುಖ್ಯಮಂತ್ರಿ ಆದ ಮೇಲೆ ಅಲ್ಲಿ ಏನೋ ಒಂದು ಹವೆ ಎಬ್ಸಿದ್ರು. ಅಲ್ಲಿ ಅವರು ಬ್ರಾಹ್ಮಣ ಮುಖ್ಯಮಂತ್ರಿ ಆದ್ರೆ ಮಹಾರಾಷ್ಟ್ರ ಸ್ವೀಕಾರ ಮಾಡಂಗಿಲ್ಲ ಅಂತಕ್ಕಂಥದ್ದು. ಆದರೆ ಭಾರತೀಯ ಜನತಾ ಪಾರ್ಟಿ ಬ್ರಾಹ್ಮಣ, ಹಿಂದೂ ವರ್ಗ, ದಲಿತ, ಅಲ್ಪಸಂಖ್ಯಾತ ಅಂತಕ್ಕಂಥ ಭೇದ ಭಾವ ಮಾಡ್ತಕ್ಕಂಥ ಪಾರ್ಟಿ ಅಲ್ಲ. ಇದು ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಚಿಂತನೆ ಮಾಡ್ತಕ್ಕಂಥ ಪಾರ್ಟಿ. ರಾಜಕೀಯವಾಗಿರ್ತಕ್ಕಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾಲದಿಂದ. ಹೀಗಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಆತ್ಮವಿಶ್ವಾಸ ಇರ್ತವರು. ಚುನಾವಣೆಯ ಪೂರ್ವದಲ್ಲಿ ಹೇಳಿದ್ರು, ಯಾರು ಏನೇ ಮಾಡಿ ಕೂಡ ನಾವು ಇಲ್ಲಿ ಮಹಾರಾಷ್ಟ್ರದಲ್ಲಿ ಎಲ್ಲ ನಗರ ಪಾಲಿಕೆ ಬಹುಮತ ಪಡಿತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇಟ್ಕೊಂಡಿದ್ರು. ಆ ದ್ಯಾಮವತಾಯಿಯ ಭಗವಂತ ಅವರಿಗೆ ಆಶೀರ್ವಾದ ಮಾಡಿದಾನೆ ಅಂತಕ್ಕಂಥ ಮಾತನ್ನು ಆ ಹೊರತಾರ ಬೆಳೆ ಹೊರತಾರ ಅವರ ವಿಶ್ವಾಸದ ನಂಬಿಕೆ ಒಂದು ನಂಬಿಕೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಬಹುಮತದ ಕಾರ್ಯಕರ್ತರು
ಅಮಿತ್ ಶಾ ಅವರ ಆದೇಶದಂತೆ, ನಡ್ಡಾ ಅವರ ಆದೇಶದಂತೆ, ನಮ್ಮ ಪಕ್ಷದ ರಾಷ್ಟ್ರೀಯ ಎಲ್ಲ ನಾಯಕರ ಆದೇಶದಂತೆ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ಮನಮನಕ್ಕೆ ಮುಟ್ಟಿ ನರೇಂದ್ರ ಮೋದಿ ಅವರು ಮಾಡತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಹೈವೇಗಳ ಜನಕರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅದನ್ನು ಅಭಿವೃದ್ಧಿ ಮಾಡತಕ್ಕಂಥ ನಾಯಕ, ನಾಗ್ಪುರದಲ್ಲಿ ಹುಟ್ಟಿರ್ತಕ್ಕಂಥ ಮಹನೀಯರು. ಗಡ್ಕರಿ ಅವರು ಏನು ರೋಡ್ಗಳನ್ನು ಮಾಡಿದಾರ, ರೋಡ್ ಕಿಂಗ್ ಅಂತ ಕರೀತಾರ ಅವ್ರಿಗೆ. ಬಹುಶಃ ಅಮೆರಿಕಕ್ಕೂ ಚಿಂತೆ ಅದು. ಅಮೆರಿಕ ಸಹ ಚಿಂತೆ ಮಾಡಕತ್ತೆ, ಭಾರತ ದುಡ್ಡು ಎಲ್ಲಿ ತರಕತ್ತಾರ ಅವರು, ನಮ್ಮ ಸರಿಸಾಟಿ ರೋಡ್ ಮಾಡಕತ್ತಾರಲ್ಲ ಇವರು. ಏನ್ ಮಾಯಾ ಬಜಾರ್ ಮಾಡಿದ್ರು ಗಡ್ಕರಿ ಅವರು, ಮೋದಿ ಅವರು ಕೂಡಿ ಎಲ್ಲ ರೋಡ್ ಮ್ಯಾಗ ಹಾಕ್ತಕ್ಕಂಥ ಜನ ಇವತ್ತು ದೇಶ ತುಂಬ ಯಾರು ಅಡ್ಡಾಡ್ತಾರ, ಆ ಬಿಜೆಪಿ ಓಟ್ ಹಾಕ್ಲೇಬೇಕು. ಅವ್ರು ಮನುಷ್ಯರಾಗಿದ್ರ ಓಟ್ ಹಾಕ್ಲೇಬೇಕು. ಅವರು ಆ ರೋಡ್ ಮ್ಯಾಗ ಹಾದು ಹೋದ್ರ ಎಷ್ಟು ಅಪಘಾತ ತಪ್ಪಿದಾವ, ಎಷ್ಟು ದುಜಾಲ್ ಉಳಿಯಾಕತೈತಿ, ಎಷ್ಟು ಮಸೀನ್ ಸೌಕರ್ಯ ಉಳಿತೈತಿ, ಎಷ್ಟು ಟೈಮ್ ಉಳಿಯಾಕತೈತಿ. ಒಂದೇ ಒಂದು ಉದಾಹರಣೆ ಹೇಳಕತ್ತೀನಿ ನಾನು, ಭಾಳ ಬೇಡ. ಹರ್ ಘರ್ ಜಲ್ ಬಿಡ್ರಿ, ಅದು ಮನೆ ಕುಡಿ ನೀರು ಕೊಡ್ತಕ್ಕಂಥದ್ದು ದೊಡ್ಡ ಯೋಜನೆ. ಅದು ಅಂಥವು ಎಷ್ಟೋ ಮಾಡಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇವತ್ತು ಅಲ್ಲಿ ಮಹಾರಾಷ್ಟ್ರದ ಜನತೆ ಮಹಾನಗರ ಪಾಲಿಕೆಗಳಲ್ಲಿ ಸುಮಾರು 29ರಲ್ಲಿ 26 ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿವಸೇನಾ ಶಿಂದೆ ಬಣದ ಗಠಬಂಧನಕ್ಕೆ ಬಹುಮತ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಸಿಹಿ ಹಂಚಿಯಲ್ಲಿ ಇವತ್ತು ಆಚರಣೆ ಮಾಡ್ತೀವಿ. ಒಟ್ಟಿನಲ್ಲಿ 2864 ವಾರ್ಡ್ಗಳು ಚುನಾವಣೆ ನಡೆದಿರ್ತಕ್ಕಂಥದ್ದು. 2864 ಭಾರತೀಯ ಜನತಾ ಪಾರ್ಟಿ 323 ಶಿವಸೇನಾ ಶಿಂದೆ ಬರ, ಮತ್ತೊಂದು ಠಾಕ್ರೆ ಗುಂಪು 116, ಕಾಂಗ್ರೆಸ್ ಕೇವಲ 254, 2869 ಟೋಟಲ್. ಅದ್ರಲ್ಲಿ ಕೇವಲ 1224 ಭಾರತೀಯ ಜನತಾ ಮತ್ತೆ ಹೆಚ್ಚಾಗಿರ್ಬೇಕೀಗ ನಾ ಮನೆಯಿಂದ ಬರಾಗ. ಅಂದ್ರೆ ಎರಡೂ ಸೇರಿದ್ರೆ 12, 1, 3, 15, 16, 17ವರೆಗೆ 2800 17ವರೆಗೆ ಗೆಲುವು ಸಾಕ್ಷಿ ನಾವು ಅರ್ಧಕ್ಕಿಂತ ಹೆಚ್ಚು. ಇದು ಸಣ್ಣ ಅಂಕಿ ಅಲ್ಲ, ಇದು ಸಣ್ಣ ಅಂಕಿ ಅಲ್ಲ. ಬೃಹನ್ ಮುಂಬೈದೊಳಗೆ 229 ಸೀಟ್ ಅದಾವ ಒಟ್ಟಲ್ಲಿ. ಅಲ್ಲಿ 130 ಆರ್ಸ್ ಬಂದಾವೆ, 130. ಅದರೊಳಗೆ 90ಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಾರ್ಟಿ, 30ಕ್ಕಿಂತ ಹೆಚ್ಚು ಶಿಂದೆ ಶಿವಸೇನಾ ಬಣ. ಹಾಗೇನೆ ಪಿಂಪ್ರಿ ಅದರಲ್ಲಿ 128 ಅದಾವ, ಅಲ್ಲಿ ಭಾರತೀಯ ಜನತಾ ಪಾರ್ಟಿ 90 ಬಂದಾವ. ಹಾಗೆ ನವಿ ಮುಂಬೈ 111 ಅದಾವ, ಅದ್ರಲ್ಲಿ 100 ಬಂದಾವ ಬಿಜೆಪಿ, ಕೇವಲ 11 ಉಳಿದವರು. ಆಮೇಲೆ ಪುಣೆ 165 ಒಟ್ಟು ಸೀಟು, ಅಲ್ಲಿ 92 ಆರ್ಸ್ ಬಂದಾವ. ಆಮೇಲೆ ನಾಗ್ಪುರ 151 ಅದಾವ, ಅಲ್ಲಿ 111 ಬಂದಾವ. ಅಲ್ಲೇ ಒಂದು 30 ಕಾಂಗ್ರೆಸ್ ಬಂದಾವ ನಾಗ್ಪುರದಾಗ. ಅದ್ರ ಬಿಟ್ಟರೆ ಕಾಂಗ್ರೆಸ್ ದಿಕ್ಕ ಇಲ್ಲ. ಕಾಂಗ್ರೆಸ್ ಹಂಗಾಗೈತೆ ಅಂದ್ರೆ ಅದು ಮೊದಲು ಇಂಜಿನ್ ಇತ್ತು ಕಾಂಗ್ರೆಸ್ 47ಕ್ಕಿಂತ ಸ್ವಲ್ಪ ಸಿಕ್ಮ್ಯಾಗ, ಈಗ ಹಿಂದಿನ ಟ್ಯಾಪ್ ಆಗೈತದ. ಆ ಇಂಜಿನ್ ಬಗ್ಗೆ ಟ್ಯಾಪ್ ಕಾಂಗ್ರೆಸ್ ಸಿಗಲ್ಲ, ಲಾಸ್ಟ್ ಟ್ಯಾಪ್ ಇದು ಕಾಂಗ್ರೆಸ್ ಅಂದ್ರೆ. ಅವೆಲ್ಲ ಲೋಕಲ್ ಪಾರ್ಟಿಗಳು ಗಂಡ ಹತ್ತಾವ ಬಿಜೆಪಿಯಿಂದ. ಇಂಜಿನ್ ಬಿಜೆಪಿ ಆಗೈತಿ, ಈಗ ಶಿವಸೇನಾ ಬಲ ಆಗೈತಿ ಮಹಾರಾಷ್ಟ್ರದಾಗ. ಅದ್ರ ಹಿಂದೆ ಇರ್ತಿರ್ತಕ್ಕಂಥ ಸಣ್ಣ ಸಣ್ಣ ಪಕ್ಷಗಳು. NCP ಕೂಡ ಭಾಳ ಬಂದಿಲ್ಲ, ಮಾಲೇಗಾಂವ್ದಾಗ ಒಂದು ಪಕ್ಷೇತರ ಬಹುಮತ ಆಗೈತೆ ಅಲ್ಲಿ ಮಾಲೇಗಾಂವ್ ಮಹಾನಗರ ಪಾಲಿಕೆ. ಇನ್ನೊಂದು ಒಂದ್ರೊಳಗೆ NCP ಆಗೈತೆ ಬಿಟ್ಟರೆ ಅದು ಹೋಗೈತೆ ಅಂತ ಗೊತ್ತಿಲ್ಲ ನನಗೀಗ. ಒಟ್ಟು 29 ಮಹಾನಗರ ಪಾಲಿಕೆ ಒಳಗೆ 26 ಬಹುಮತ ಗಳಿಸು. ಕಾಂಗ್ರೆಸ್ ಒಂದಿದ್ದಂಗೆ ಕಾದ ಭಾಳ ಮಾಡಿ, ಆಗಲೇ 3 ನಾ ಮನೆಯಿಂದ ಬರಾಗಿ ಒಂದಿರ್ಬೇಕು ಭಾಳ ಮಾಡಿ. ದಯನೀಯ ಸ್ಥಿತಿ ಕಾಂಗ್ರೆಸ್ ಮಾಡತ್ತೀವತ್ತು. ಹೋಟ್ ಸೋರಿ ಏನು ಹೋಟ್ ಸೋರಿ ಮಾಡಿದವ್ರು ನೀವು. ನಿಮ್ಮ ಕೈಗಿರ್ತಾವ ಸಿಕ್ಕಾವ್ರದ್ದು ಓಟ್ ಹಾಕೋದು, ಬಟನ್ ಮ್ಯಾಗ ಓಟ್ ಬೀಳ್ತಾವ. ಇಲ್ಲಿ ನಿಮ್ದು ಎಲ್ಲಿ ಬಹುಮತ? ಹಂಗ ಕರ್ನಾಟಕದಾಗ 140 ಮಂದಿ ಬಂದ್ರಿ ನೀವು, ನಾವ್ಯಾಕೆ ಸೋತೇವೆ ಬಾಗೇವಾಡ್ಯಾಗ? ಬಟನ್ದಾಗ ಮಜಾ ಇತ್ತಂದ್ರೆ, ಅದ್ರ ಮಂತ್ರ ಇತ್ತಂದ್ರೆ ಏನು ಹೊಡ್ಸೋರಿ ನಿಮ್ದು? ಯಾವುದೋ ಒಂದು ಸ್ಲೋಗನ್ ತೊಗೊಂಡು ರಾಹುಲ್ ಗಾಂಧಿ ಹೊಂಟಾನ, ಅದರಿಂದ ನೀವು ಬೆನ್ನತ್ತೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ಹಿರಿಯರು, ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು, ನೀವು ಅನುಭವಿಕರು, ಕಾಂಗ್ರೆಸ್ ವಿರುದ್ಧ ಬಂದಿರತಕ್ಕಂಥವ್ರು ನೀವು. ಅಧಿಕಾರಕ್ಕಾಗಿ ಮುಖ್ಯಮಂತ್ರಿ ಆಗಿರೋ ಧನ್ಯವಾದ ಹೇಳ್ತೇವೆ ನಿಮಗೆ. ನೀವು ಅದ್ರ ಹುಡುಗನ ಬೆನ್ನತ್ತಿರಲ್ಲ ನೀವು ಸಾಯು ಕಾಲಕ್ಕೆ. ಖರ್ಗೆ ಅವ್ರಿಗೆ ನಿಮಗೂ ಮರ್ಯಾದಲ್ಲ, ಸಿದ್ದರಾಮಯ್ಯ ನಿಮಗೂ ಮರ್ಯಾದಲ್ಲ. ಇದು ಆ ಹುಚ್ಚ ಹುಡುಗ ಬುದ್ಧಿ ಹೇಳ್ರಿ, ಇಲ್ಲಕ ಬಿಟ್ಟರೆ ಹೊರಗೆ ಬರ್ರಿ. ಆ ಕಾಂಗ್ರೆಸ್ ಬೆನ್ನ ತಗೊಂಡು ನೀವು ಓಡಿಸೋರಿ ಅನ್ನುವಂಥದ್ದು. ಆ ರೋಜ್ಗಾರ್ ಬಗ್ಗೆ ಜಿ ರಾಮ್ಜಿ ಅಂತ ಹೇಳ್ಕೊಳ್ಳಿ, ಏನು ರಾಮನ ಹೆಸರು ಹೇಳಂಗೆ ಆ ಥರ ಏನು? ಅದಕ್ಕೆ ಹೆಚ್ಚು ದುಡ್ಡು ಇಟ್ಟರೆ ನೀವು 100 ದಿವಸ ಇಟ್ಟಿದ್ರಿ, 125 ದಿವಸ ಇರ್ತಾ ಇದ್ದಿಲ್ಲ. ಹೆಚ್ಚು ದಿನ ಕೊಟ್ಟರು ಕೂಲಿ ಹೆಚ್ಚು ದುಡ್ಡು ಇಟ್ಟಿರ್ತಾರೆ. ಮತ್ತೆ ಬೇರೆ ಕೆಲಸಕ್ಕೆ ಅದನ್ನು ನೀವು ಮಷಿನೇ ಮಾಡಬೇಕಿದ್ರಿ. ಆ ನರೇಗಾ ಈಗ ಮಷಿನ್ ಇಲ್ಲ, ಶಾಶ್ವತ ಕಟ್ಟಡ ಕೂಡ ಆಗುವಂತಹ ಯೋಜನೆಗಳನ್ನ ಸೇರಿ ನರೇಗದ ಈ ಜಿ ರಾಮ್ಜಿ ಒಳಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾರ್ಯಕ್ರಮ ಐತಿ. ಅದ್ರಾಗ ಕೆಲವು ಕಾರ್ಯಕ್ರಮ ಮಾಡಕ್ ಬರ್ತಿದ್ದಿಲ್ಲ, ಕೂಲಿ ಹೆಚ್ಚಿದ್ರೆ ಮಾತ್ರ ಖರ್ಚು ಬಿಡ್ತಿರ್ತಾವ. ಹಂಗಿಲ್ಲ, ಒಂದು ಪರವನ್ನ ಊರಿಗೆ ಆ ಹಳ್ಳಿಗೆ ಏನಾರ ಒಂದು ಕಟ್ಟಡ ಆಗಬೇಕಾಗಿ, ಪಂಚಾಯತಿ ಕಟ್ಟಡ ಆಗಬೇಕಾಗಿದ್ರ, ಅಂಗನವಾಡಿ ಕಟ್ಟಡ ಆಗಬೇಕಾಗಿದ್ರ, ಒಂದು ಸ್ಕೂಲ್ ಬಿಲ್ಡಿಂಗ್ ಆಗಬೇಕಾಗಿದ್ರ ಆ ಹಂತ ಕಟ್ಟುವಂತ ಅವಕಾಶಗಳು ಸೇರಿಸಾರಿದ್ರ. ಅಂದ್ರೆ ಹೆಚ್ಚಾದ ಅನುಕೂಲ ಆಗಲಿ ಅಂತಕ್ಕಂಥ ಆ ದುಡ್ಡು ದೊಡ್ಡ ದುಡ್ಡು ಐತೆ. ಅದಕ್ಕೆ ಜಿ ರಾಮ್ಜಿ ಬಗ್ಗೆ ಟೀಕೆ ಮಾಡೋದು ನಿಮ್ಮ ಧರ್ಮ ಅಲ್ಲ. ಹೀಗಾಗಿ ಜನ ಇವತ್ತು ಮಹಾರಾಷ್ಟ್ರದ ಜನ ಅಂದ್ರೆ ನೀವೇನು ಹೋರಾಟ ಮಾಡ್ಬೇಕಂತ ಹೊಂಟಿರಲ್ಲ ನೀವು.
ಜಿ ರಾಮ್ಜಿ ಅವ್ರದ್ದು ಹೋರಾಟ ಮಾಡಿ ಹೊಂಟಿರಲ್ಲ, ಅದ್ರ ವಿರುದ್ಧ ಇವತ್ತು ಮಹಾರಾಷ್ಟ್ರ ಜನ ತೀರ್ಪು ಕೊಟ್ಟಾರ. ಇನ್ನಾದ್ರೂ ಬುದ್ಧಿ ಕಲ್ಕೊರಂತಕ್ಕಂಥ ಮಾತನ್ನು ಹೇಳ್ತೇನೆ. ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಂತ ಅದ್ವಿತೀಯ ನಾಯಕನ ನಾಯಕತ್ವದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಜಯವನ್ನು ಅವರು ಸಾಧಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪರವಾಗಿ, ಮತದಾರರ ಪರವಾಗಿ, ಅಲ್ಲಿಯ ಮತದಾರ ಬಂಧುಗಳಿಗೆ, ಅಲ್ಲಿಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅಲ್ಲಿ ಎಲ್ಲ ನಾಯಕರುಗಳಿಗೆ ಮತ್ತೊಮ್ಮೆ ಕೋಟಿ ಕೋಟಿ ನಮನಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾಗಲ ಮರಳಿಗೆ ಬೆಳಗುವೆನೋ, ಮಾರಿ ಮದ್ದಳಿಗೆ ಬೆಳಗುವೆನೋ, ಸಂಬಂಧಗಳಿಗೆ ಬೆಳಗುವೆನೋ, ಜಯ ತೋಂಕಾರ ಕತ್ತಿಗೆ ಬೆಳಗುವೆನೋ, ಶರಣು ಶಂಕರಿಗೆ ಬೆಳಗುವೆನೋ, ಕಾಂಬರ ದೇವಿಗೆ ಬೆಳಗು, ಜಯ ತೋಂಕಾರ ಕತ್ತಿಗೆ ಬೆಳಗುವೆನೋ, ಶರಣು ಶಂಕರಿಗೆ ಬೆಳಗುವೆನೋ, ಕಾಂಬರ ದೇವಿಗೆ ಬೆಳಗುವೆನೋ, ಮಂಡಲಕ್ಕೆ ಬೆಳಗುವೆನೋ, ಸಾಂಬರನಿಗೆ ಬೆಳಗುವೆನೋ, ಈವರೆಗೆ ಬೆಳಗುವೆನೋ, ಚಂಡಿಗೆ ಆರುತಿ ಬೆಳಗುವೆನೋ, ಚಾಮುಂಡಿಗೆ ಆರುತಿ ಬೆಳಗುವೆನೋ, ಮಂಡಲಕ್ಕೆ ಬೆಳಗುವ भारतीय जनता पार्टी शिवसेना गठबंधनಕ್ಕೆ, भारतीय जनता पार्टी शिवसेना मुख्यमंत्री देवेंद्र फडणवीस ಅವರಿಗೆ, ಮುಖ್ಯಮಂತ್ರಿ ದೇವೇಂದ್ರ ಫಡಣವೀಸ್ ಅವರಿಗೆ, ಮುಖ್ಯಮಂತ್ರಿ ಶ್ರೀ ಶಿಂದೆ ಅವರಿಗೆ, ನಡ್ಡಾ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳಿಗೆ, ಕೇಂದ್ರ ಸಚಿವರಿಗೆ, ಮಹಾರಾಷ್ಟ್ರದ ಮತದಾರ ಬಂಧು ಗೆಳೆಯರಿಗೆ, ನಡ್ಡಾ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರುಗಳಿಗೆ, ಕೇಂದ್ರ ಸಚಿವ ಪ್ರಹ್ಲಾದ್, ಮಹಾರಾಷ್ಟ್ರದ ಮತದಾರ ಬಂಧು ಗೆಳೆಯರಿಗೆ, ಮಹಾರಾಷ್ಟ್ರದ ಮತದಾರ ಬಂಧು ಗೆಳೆಯರಿಗೆ, ನನ್ನ ಸುಂದರವಾದ ಪುಟ್ಟಿ. ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.